ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರವನ್ನು ಪ್ರಾರಂಭಿಸಲು ಅಗತ್ಯವಾದ ಮೂಲಭೂತ ಅಂಶಗಳಲ್ಲಿ ನೆಕ್ಸ್ಟ್ 4th ಪಾಯಿಂಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 3 ಪಾಯಿಂಟ್ಸನ್ನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4th ಪಾಯಿಂಟ್, ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ. ಇಲ್ಲಿ ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ ಅಂತಂದರೆ ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕೂ ಮೊದಲು ಅದು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ಆ ಸ್ಥಳವನ್ನು ನೋಡ್ಕೋಬೇಕು. ಆ ಸ್ಥಳ ಹೇಗಿರಬೇಕು ಅಂತಂದರೆ ಕಾರ್ಮಿಕರಿಗೆ ನಿಯರ್ ಆಗಿರಬೇಕಂದ್ರೆ ಅಲ್ಲಿ ಆ ಸುತ್ತಮುತ್ತ ಏನು ದೊರೆಯಬೇಕು, ಕಾರ್ಮಿಕರು ರಾಶಿ ಜನ ಸಿಗುವಂತಿರಬೇಕು. ದೆನ್ ಶಕ್ತಿ ಸಂಪನ್ಮೂಲದ ಸರಬರಾಜು ಸರಿಯಾಗಿ ಇರಬೇಕು. ಕಚ್ಚಾ ವಸ್ತುಗಳು ಸರಿಯಾದ ರೀತಿಯಲ್ಲಿ ಲಭ್ಯವಾಗುವಂತಿರುವಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು. ಬ್ಯಾಂಕಿಂಗ್, ಸಾರಿಗೆ, ಸಂಪರ್ಕ, ಸಂವಹನ, ದಾಸ್ತಾನುಗಾರಿಕೆ ಇಂತಹ ಸೇವೆಗಳು ಏನಾಗಿರಬೇಕು, ಸುಲಭವಾಗಿ ದೊರೆಯುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಇದರ ಅರ್ಥ. ದೆನ್ ನೆಕ್ಸ್ಟ್ ಪಾಯಿಂಟ್ 5th ಒನ್, ವ್ಯವಹಾರ ಸಂಸ್ಥೆಗೆ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ಇಲ್ಲಿ ವ್ಯವಹಾರ ಸಂಸ್ಥೆಯ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು ಅಂತಂದರೆ ವ್ಯವಹಾರವನ್ನು ಸ್ಥಾಪಿಸೋಕ್ಕೆ ಮತ್ತು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಅಗತ್ಯವಾದಂತಹ ಬಂಡವಾಳ, ಅಂದರೆ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿರೋದು ಇದು. ಒಂದು ವ್ಯವಹಾರ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಬಂಡವಾಳ ಬೇಕು. ಆ ಬಂಡವಾಳವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಿಕೊಂಡು ಹೋಗ್ತದೆ, ಹೂಡಿಕೆಯನ್ನು ಮಾಡ್ಕೊತದೆ ಅಂಥೇಳಿ. ಇಲ್ಲಿ ಅದು ಏನು ಮಾಡ್ತದೆ, ವ್ಯವಹಾರ ಸಂಸ್ಥೆಗಳಲ್ಲಿ ಕಟ್ಟಡ, ಯಂತ್ರೋಪಕರಣ ಇವುಗಳನ್ನು ನಾವು ಸ್ಥಿರ ಆಸ್ತಿಗಳು ಅಂತ ಹೇಳ್ತೇವೆ. ಇವುಗಳಲ್ಲಿ ಹಾಗೂ ಕಚ್ಚಾ ವಸ್ತುಗಳು, ಋಣಿಗಳು, ದಾಸ್ತಾನು ಇಂಥವುಗಳನ್ನು ನಾವು ಚರ ಆಸ್ತಿಗಳು ಅಂತ ಹೇಳ್ತೇವೆ. ಇವುಗಳ ಮೇಲೆ ಏನು ಮಾಡಲಾಗ್ತದೆ, ಬಂಡವಾಳವನ್ನು ತೊಡಗಿಸುವಂತಹ ಅವಶ್ಯಕತೆ ಇರ್ತದೆ. ಇವುಗಳ ಮೇಲೆ ತೊಡಗಿಸಿಕೊಂಡು ಏನು ಮಾಡ್ತದೆ, ಬಂದಂತಹ ವೆಚ್ಚಗಳನ್ನು ಇವುಗಳ ಮೂಲಕ ನೀಗಿಸಿಕೊಂಡು ವ್ಯವಹಾರ ಸಂಸ್ಥೆಯನ್ನು ಏನು ಮಾಡುವಂಥದ್ದು ಮುಂದುವರಿಸಿಕೊಂಡು ಹೋಗ್ತದೆ. ದೆನ್ ನೆಕ್ಸ್ಟ್ ಒನ್ 6th ಒನ್, ಭೌತಿಕ ಸೌಲಭ್ಯಗಳು. ಇಲ್ಲಿ ಭೌತಿಕ ಸೌಲಭ್ಯಗಳು ಅಂತಂದರೆ ಭೌತಿಕ ಸೌಲಭ್ಯಗಳಲ್ಲಿ ಯಂತ್ರೋಪಕರಣ, ಕಟ್ಟಡ, ಬೆಂಬಲಿತ ಸೇವೆಗಳ ಲಭ್ಯತೆ ಇವೆಲ್ಲವನ್ನು ಏನು ಮಾಡಬೇಕು, ಪರಿಗಣಿಸ್ಕೊಂಡು ಹೋಗಬೇಕು. ಈ ಎಲ್ಲ ಅಂಶಗಳು ಏನು ಮಾಡಬೇಕು, ಸಹಾಯವನ್ನು ಮಾಡುವಂತಿರಬೇಕು. ಅಂದರೆ ಈ ಅಂಶಗಳಿಗೆ ಸಂಬಂಧಪಟ್ಟಂಥ ನಿರ್ಧಾರ ವ್ಯವಹಾರದ ಸ್ವರೂಪ, ಗಾತ್ರ, ಹಣಕಾಸಿನ ಲಭ್ಯತೆ ಹಾಗೂ ಉತ್ಪಾದನೆ ಪ್ರಕ್ರಿಯೆಗಳ ಮೇಲೆ ಅವಲಂಬಿತ ಆಗಿರ್ತದೆ ಇವೆಲ್ಲವೂ. ಸೊ ಭೌತಿಕ ಸೌಲಭ್ಯಗಳು ಕೂಡ ಏನು ಮಾಡಬೇಕು, ಸರಿಯಾಗಿ ಸಿಗುವಂತೆ ಇರಬೇಕು ಅಂತ ಹೇಳಿ ಇದರ ಅರ್ಥ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸ್ಥಾವರ ವಿನ್ಯಾಸ. ಸ್ಥಾವರ ವಿನ್ಯಾಸ ಅಂತಂದರೆ ಇಲ್ಲಿ ಭೌತಿಕ ಸೌಲಭ್ಯಗಳ ಅಗತ್ಯತೆ ನಿರ್ಧಾರ, ಮೇಲ್ಗಡೆ ಪಾಯಿಂಟ್ಸನ್ನು ನೋಡಿದ್ವಿ. ನಿರ್ಧಾರ ಮಾಡಿದ ನಂತರ ವ್ಯವಹಾರೋದ್ಯಮಿಯಾದವನು ಯಂತ್ರೋಪಕರಣ ಜೋಡಣೆಗೆ ವಿನ್ಯಾಸದ ಯೋಜನೆಯನ್ನು ಸಿದ್ಧಪಡಿಸಬೇಕು. ಅದನ್ನೇ ನಾವು ಸ್ಥಾವರ ವಿನ್ಯಾಸ ಅಂತ ಹೇಳಿ ಕರಿತೇವೆ. ವಿನ್ಯಾಸ ಅಂತಂದರೆ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕು. ಆ ಉತ್ಪಾದನೆಗೆ ಅಗತ್ಯವಿರುವಂತಹ ಯಂತ್ರಗಳು ಮತ್ತು ಉಪಕರಣಗಳ ಭೌತಿಕ ಜೋಡಣೆಯನ್ನು ವಿನ್ಯಾಸ ಅಂತ ಹೇಳಿ ಕರಿತೇವೆ. ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಯಂತ್ರ ಮತ್ತು ಉಪಕರಣಗಳ ಭೌತಿಕ ಜೋಡಣೆಗೆ ವಿನ್ಯಾಸ ಅಂತ ಹೇಳಿ ಕರಿತೇವೆ. ಇದು ಕೂಡ ವ್ಯವಹಾರವನ್ನು ಪ್ರಾರಂಭಿಸಲು ಬೇಕಾದ ಮೂಲಭೂತ ಅಂಶಗಳಲ್ಲಿ ಒಂದಾಗಿ ಪರಿಣಮಿಸ್ತದೆ. ಇನ್ನು ನೆಕ್ಸ್ಟ್ ಒನ್, ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ ಹೇಗಿರಬೇಕು ಅಂತಂದರೆ ಯೋಗ್ಯರಾಗಿರಬೇಕು ಕಾರ್ಮಿಕರು. ದೆನ್ ಅವರು ಸಮರ್ಪಣಾ ಮನೋಭಾವದವರು ಕೂಡ ಆಗಿರಬೇಕು. ಅಂದರೆ ಪೂರ್ತಿ ತಮ್ಮ ಸಮಯವನ್ನು ಈ ಸಂಸ್ಥೆಗೆ, ವ್ಯವಹಾರ ಸಂಸ್ಥೆಗೆ ಮೀಸಲಾಗಿ ಇಡಬೇಕು. ಪ್ರಾಮಾಣಿಕರಾಗಿರಬೇಕು. ಅವರು ಏನು ಮಾಡಬೇಕು, ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕು. ತಮ್ಮ ಕೌಶಲ್ಯಗಳನ್ನು ಚೆನ್ನಾಗಿರೋ ಅಂದರೆ ಹೊಸ ಕೌಶಲ್ಯಗಳನ್ನು ಹೊಂದಿರುವಂತಹ ಸಿಬ್ಬಂದಿ ವರ್ಗವನ್ನು ಏನು ಮಾಡಬೇಕು, ಪರಿಗಣಿಸ್ಕೊಂಡಿರಬೇಕು. ಜೊತೆಗೆ ಅಂತಹ ಕಾರ್ಮಿಕರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು. ದೆನ್ ನೆಕ್ಸ್ಟ್ ಪಾಯಿಂಟ್, ತೆರಿಗೆ ಯೋಜನೆ. ಇಲ್ಲಿ ತೆರಿಗೆ ಯೋಜನೆ ಅಂತಂದರೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ತೆರಿಗೆಯನ್ನು ಯೋಜಿಸೋದು ಏನಾಗಿರ್ತದೆ, ಎಲ್ಲ ಕಡೆಯೂ ಕಡ್ಡಾಯವಾಗಿರ್ತದೆ. ದೇಶದಲ್ಲಿ ಹಲವಾರು ತೆರಿಗೆ ಕಾನೂನುಗಳಿವೆ. ಆಧುನಿಕ ವ್ಯವಹಾರದ ಕಾರ್ಯಾಚರಣೆಯ ಎಲ್ಲ ವಿಷಯಗಳ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರಿದೆ. ವಿವಿಧ ತೆರಿಗೆಯನ್ನು ಕಾನೂನಿನ ಪ್ರಕಾರ ಎಷ್ಟು ಹಾಕಬೇಕು ಅಂತ ಹೇಳಿ ಕೂಡ ಮೊದಲೇ ಮುಂಚಿತವಾಗಿಯೇ ನಿರ್ಧಾರವನ್ನು ಮಾಡಿಕೊಂಡು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು. ದೆನ್ ನೆಕ್ಸ್ಟ್ ಪಾಯಿಂಟ್, ಸಂಸ್ಥೆಯ ಕಾರ್ಯಾರಂಭ ಅಂತಂದರೆ ಇಲ್ಲಿ ಇವೆಲ್ಲ ಸಾಧ್ಯತೆಗಳು ಮುಗಿದ ಮೇಲೆ ಪಾಯಿಂಟ್ಸ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅವೆಲ್ಲವೂ ಆದಮೇಲೆ ಏನು ಮಾಡಬೇಕು, ನಿಜವಾದ ವ್ಯವಹಾರ ಸಂಸ್ಥೆ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಸಂಗ್ರಹಿಸಿದ ಸಂಪನ್ಮೂಲವನ್ನು ಅಥವಾ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ವ್ಯವಹಾರೋದ್ಯಮಿಯಾದವನು ಕಾನೂನು ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಉತ್ಪಾದನಾ ಕ್ರಿಯೆಯನ್ನು ಆರಂಭಿಸಿ ನೆಕ್ಸ್ಟು ಮಾರಾಟ ಪ್ರವರ್ತನಾ ಕಾರ್ಯಗಳನ್ನು
ನಡೆಸಿ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು.